ದಲಿತರಾಗಿ ಹುಟ್ಟೋದೇ ತಪ್ಪ. ತೀರಾ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ತರ ಇರಬೇಡ ಅಂತ. ದಲಿತರು ಬೇರೆ ಧರ್ಮದವರ? ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿಗೆ ಸ್ವಾಗತ. ನಾನು ಕಾರ್ತಿಕ್ ಆತ್ಮನ್. ದಲಿತರಾಗಿ ಹುಟ್ಟೋದೇ ತಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರಾಗಿ ಹುಟ್ಟಿರೋದೇ ದೊಡ್ಡ ತಪ್ಪು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಒಂದು ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಯಲ್ಲಿ ಖರ್ಗೆ ಅವರು ಭಾಗಿಯಾಗಿ ಭಾಷಣ ಮಾಡ್ತಾರೆ. ಆ ಭಾಷಣ ಆದ ನಂತರ ಆಗಸ್ಟ್ 10ನೇ ತಾರೀಕು ಶ್ರೀರಾಮ ಸೇನದವರು ಅಲ್ಲಿ ಯಜ್ಞ ಮಾಡ್ತಾರೆ. ಯಾಕೆ ಅಂತಂದ್ರೆ ಒಬ್ಬ ದಲಿತ ವ್ಯಕ್ತಿ ಇಲ್ಲಿ ಭಾಷಣ ಮಾಡ್ದ, ಹಾಗಾಗಿ ಈ ಮೈದಾನ ಅಪವಿತ್ರವಾಯ್ತು, ನಾವು ಯಜ್ಞವನ್ನ ಮಾಡಿ ಶುದ್ಧೀಕರಿಸ್ತೀವಿ ಅಂತ ಹೇಳಿ ಒಂದು ಯಜ್ಞವನ್ನು ಮಾಡ್ತಾರೆ. मेरे स्पीच होने के बाद कल वो लोग बीजेपी के लोग सब मिलके हवन करके उस स्टेज का शुद्धिकरण करने का काम किए. ನೋಡಿ, ನ್ಯಾಷನಲ್ ಕಾಂಗ್ರೆಸ್ನ ಪ್ರಮುಖ ಲೀಡರ್ನೇನೆ ಜನ ಈ ತರ ನೋಡ್ತಾರೆ ಅಂತಂದ್ರೆ ಈ ದೃಷ್ಟಿನಲ್ಲಿ ಇನ್ನ ತೀರಾ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ತರ ಇರಬೇಡ ಅಂತ. ಇನ್ನ ಏನು ರಿಸರ್ವೇಶನ್ ಹಟಾವೋ ಅಂತ ಹೇಳ್ತೀರಾ, ಸಮಾನತೆ ಅಂತ ಹೇಳ್ತೀರಾ, ಧರ್ಮ ಅಂತೀರಾ. ಎಲ್ಲಿ ಸಮಾನತೆನೂ ಇಲ್ಲ, ಧರ್ಮನೂ ಇಲ್ಲ. ದಲಿತರು ಬೇರೆ ಧರ್ಮದವರ? ಹಿಂದೂಗಳಲ್ವಾ ಅವ್ರು? ಹಂಗಾದ್ರೆ ಎಲ್ಲಿ ಬಂತು? ಈ ವಿಚಾರದ ಬಗ್ಗೆ ನೀವೇ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ. ಏನಪ್ಪಾ ಅಂತಂದ್ರೆ, ಒಬ್ಬ ದಲಿತ ವ್ಯಕ್ತಿಗೆ ಮುಜರಾಯಿ ಇಲಾಖೆಯ ಸಚಿವ ಸ್ಥಾನ ಸಿಕ್ಕಿದೆ. ಯಾರಪ್ಪ ಅವರು ಅಂತಂದ್ರೆ, ಮಾಯಕೊಂಡ ಕ್ಷೇತ್ರದ MLA KS ಬಸವಂತಪ್ಪನವರು. ಇಂಥ ಒಂದು ಸ್ಥಾನವನ್ನ ಜಾತ್ಯತೀತವಾಗಿ, ಯಾರ ಜಾತಿಯನ್ನು ನೋಡದೆ, ಧರ್ಮವನ್ನು ನೋಡದೆ ಅವ್ರಿಗೆ ಕೊಟ್ಟಾಗ ನಮ್ಮ ದೇಶ ಮುಂದೊಂದು ದಿನ ಒಂದು ಒಳ್ಳೆ ಸ್ಥಾನದಲ್ಲಿ, ಉತ್ತಮ ಸ್ಥಾನದಲ್ಲಿ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇಂಥ ವಿಚಾರಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.